ಅವರಿಗೆ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಅದಕ್ಕೆ ಬಸವರಾಜ ಮಹಾತ್ಮರು ಹೇಳ್ತಾರ, ಏನ್ ಹೇಳ್ತಾರೆ ಈಗ ಊಟ? ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲ. ನಾದ ಪ್ರಿಯ ಶಿವನಲ್ಲ, ಹೇಳ್ರಿ ನೀವು ಹೇಳ್ರಿ. ನೋಡು, ಮಾತಾಡುವಂತ ಸಂದರ್ಭದಲ್ಲಿ ಕೂತು ಕೇಳುವುದರ ಮಾಡುವ ಹೌದು. ಇರ್ಲಿಕ್ಕೆ ಮಾತಾಡ್ಲಿಕ್ಕೆ ಬರ್ಲಿಕ್ಕಂದ್ರೆ ಹೂ ಅನ್ನು ತಗದ ಮಾಡ. ಸರ ನಂದ ನ್ಯಾಲಿಗಿ ಗಡ ಗಡ ಹೊಳ್ಳ ಅಲ್ರಿ, ಹೊಳ್ಳ ಅಲ್ಲ ಅದು. ಬರೀ ನೀವು ಹೂ ಅನ್ನೋದು ಅಷ್ಟೇ ಮಾಡು. ಏನ್ ಹೇಳತ್ ನೋಡೋದು ಮೊದಲು ಕೇಳ್ಕೊ. ಆಯ್ತು. ಬರೀ ಹೂ ಅನ್ನೋ ತಗದ ಮಾಡು, ವಚನಗಳನ್ನ ಕೆಡಿಸುವಂತ ತಗದಾಗಬಾರ್ದು. ನಾ ಏನ್ ಅನ್ಬೇಕ್ರಿ? ಯಾವ್ದು 24 ತಾಸು ಬರೀ ಅದಾಗಿರ್ಬಾರ್ದು. ಆಯ್ತು, ಬಾ ಮದ್ಕೆ ಹಸನೆ ಬಾಯ್. ಹುಚ್ಚುಗತೆ ಮಾತಾಡ್ಬೇಡ, ಕೇಳಿ ವಚನ ಏನ್ ಹೇಳತ್ ನೋಡೋದು ಮೊದಲು ತಿಳಿಯಾಗಿತ್ವ. ಹೂ ಅನ್ನೋ ತಗದ ಮಾಡಿ ಸಾಕಾಗ್ತದೆ. ನಾ ಏನ್ ಅನ್ಬೇಕ್ರಿ? ಹೂ ಅನ್ನೋದಷ್ಟ. ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರೆ ಐಶ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತು ಅಂತ ಹೇಳಿದ್ರು. ಏನ್ ಹೇಳಿದ್ರು? ನಾದವ ಮಾಡಿದ ರಾವಣಂಗೆ ಅರೆ ಐಶ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತು, ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ. ಹಿಂಗ ಯಾಕಂದ್ರಂತ ಕೇಳಿದ್ರ ಏನ್ ಹೇಳತ್ತ ಮೊದಲು ಕೇಳಿಕಾಡಿ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಅಲ್ಲಿ ಮಂದಿ ಬೈಲಾಕತ್ತಾರ ನಿಮಗ. ಅದನ್ನ ನೋಡೋದನ್ರಿ. ಹುಚ್ಚಿ ಯಾನ್ ಮಾತಾಡೋರುದ್ರಿ ಅವ್ರು. ನಿಂಗೆ ಹೆಂಗ್ ತಿಳಿತೈತಿ ಹಂಗಾರೆ ಮಾತಾಡ. ಏನಿಲ್ಲ, ನೀವು ಹೂ ಅಂದ್ರೆ ಹೂ ಅಂತ, ಹಾ ಅಂದ್ರೆ ಹಾ ಅಂತ ಮನ್ಕೊಂಡ್ರೆ ಇಲ್ಲೇ ಮಕ್ಕೊಂಡ್ ಬಿಡ್ತೀನಿ ನಾನು. ಯಾಕೆ ಮಲಿಕ್ಯಾ ಇದು ಹೆಂಗ ಆಗಲಕ್ಕೈತಿ ಅಂದ್ರೆ, ಹಂಗಿಪ್ಪ ಸಾಲ್ಯಾಗ ಮಾಸ್ತರ ಹಾಲಪ್ಪನ ಏನ್ ಮಾಡ್ತಿದೀಪ? ಹುಡುಗರಿಗೆ ಮಾಸ್ತರ ಸಾಲಿ ಕಲಿಸ್ತಿದ್ರಿ. ಎಂತ ಹುಡುಗರು ಸಾಲಿ ಕಲಿಸ್ತಿದ್ರಿ? ನಾ ಹುಡುಗನ್ರಿ, 2 ಮಕ್ಳು ತಂದದನ್ರಿ. ವಿಷಯ ಹೇಳಲಿಕ್ಕೆ ಹೇಳ್ರಲ್ಲ. ಮಾಸ್ತರ ತನ್ನ ವಿದ್ಯಾಭ್ಯಾಸ ಏನ್ ಬೋರ್ಡ್ ಮೇಲೆ ಬೆಡ್ಲಾಕಿದ್ದ. ಹೌದು. ಇಂಥ ಹುಡುಗರು ಮೂರ್ಯಾಗ ಸುಂಬಳು ಬಂದಿತ್ತು. ಸುಂಬಳ ಅಂದ್ರೆ ಉಪ್ಪಿಟ್ಟನ್ರಿ. ಇಲ್ಲ, ಆ ಸುಂಬಳು ಬಂದ ಕೂಡಲೇ ಮಾಸ್ತರ ಹೊಳೆ ತಿರುಗಿ ನೋಡಿದಂತ ಹುಡುಗ ಸುಮ್ ಕೂತ ಅಭ್ಯಾಸ ಮಾಡ್ಬೇಕಲ್ರಿ. ಲೇಖಲಾಕಿತ್ತು ಸುಂಬಳ ರೀ. ನಮ್ ಕಡೆ ಉಪ್ಪಿಟ್ಟಾರ, ಉಪ್ಪಿಟ್ಟ ಬಿಟ್ರು ಶಿರಾ ಮುದುಕಿ. ಈಗ ಪಾಪ ಮುಂಜಾನೆ ನಾಷ್ಟ ಮಾಡ್ಕೊತಿರ್ಲಾಕಿಲ್ಲಿ ಮಂದಿ. ಹೌದು ಅಲ್ಲ, ಅವ್ರ ಅನ್ಬೇಕು ಉಪ್ಪಿಟ್ಟು ಮಾಡೋ ಟೈಮ್ದಾಗ ಮುತ್ತೂರವ್ರ ಕತೆ ಹೇಳಿದ್ರ ಅದ ಬತ್ ಉಪ್ಪಿಟ್ಟು ಅನ್ಕೊಂಡ್ ಮಾಡುದು. ಪಾಠ ಮಾಡ್ಲಕ್ಕ ಸರ್ ಹೊಳ್ ನಿಂತ್ರಂದ್ರತ, ಏ ತಮ್ಮ ನಾ ಇಲ್ಲಿ ಪಾಠ ಮಾಡ್ಲಕತ್ತೀನಿ, ಸುಂಬಳ ನೆಕ್ಕೋತ್ ಕೂತ ಹೊಡಿಯತ್ತೇನ ಮಗನ ಹೋಗಿ ಕಳೆದ ಬಂದಿರ್ತ. ಅವಾಗ ಹುಡುಗ ಏನಂತಾನಿಪ್ಪ ಮಾಸ್ತರ್ಗ? ಅವಾಗ ಹುಡುಗ ಏನಂತ್ರಿ ಸರ್, ನೀವು ತಿನ್ನಂಗಿಲ್ರಲ್ಲ, ನಮಗೂ ತಿನ್ನಕ್ ಬಿಡಂಗಿಲ್ರಿ ಅಂತ. ಅದ ಹುಡುಗ ಅಟಕ ಸುಮ್ ಕುಂದ್ರಿಲ್ರಿ. ಮಧ್ಯಾಹ್ನ 1 ಗಡೆ ಊಟ ಮಾಡಿ 2ಕ್ಕೆ ಹೋಗಿತ್ತಂತ. ಅಂದ್ರ ಸಂಡಾಸ್ಕ್ ಹೋಗಿದ್ರಿ. ಕರೆ ಆ ಹುಡುಗ ಸುಮ್ 2ಕ್ಕೆ ಮಾಡ್ತಾನೆ. ಕೆಲಸ ಏನ್ ಮಾಡ್ಬೇಕು, ಮಾಡ್ಬೇಕಲ್ರಿ. ಮುಂದ ಸೌತಿಕತೆ ಏನಾಗ್ತಂದ್ರೆ ಹಿಂದೆ ಇದಿಲಾತ. ಅವ್ನು ಬರೋಬರಿ ಅದರಿ. ಮ್ಯಾಗ ಹಾಕುದು, ತಳಗ್ ಬೀಸೋದು. ಸರ್ ಅದ ದಾರಿ ಹಾಸಿ ಹೊಂಟಿದ್ರು. ಹೌದು, ಸರ್ ಹಾಸಿ ಹೊಂಟಿದ್ರಂತ. ತಮ್ಮ ಕೆಪ್ಪಳಕ್ ಬುದ್ಧಿ ಬಂದೈತಲ್ಲೋ, ನಿನಗ್ ಬುದ್ಧಿ ಬರ್ಲಿಲ್ಲ ಹುಚ್ಚ ಅಂದ್ರ. ಅವಾಗ ಹುಡುಗ ಏನತ್ತಾನಿಪ್ಪ ಮಾಸ್ತರ್ಗ? ಸರ್ ಕೆಪ್ಪಳಿಗೆ ಹೆಂಗ್ ಬುದ್ಧಿ ಬಂದತ್ರಿ ಏನ್ರತ್ತ. ಸರ್ ಅಂದ್ರತ್ತ, ಏನತ್ತ? ತಮ್ಮ ಜ್ವಾಳ ಹಾಕಿದ್ರ ಕೆಪ್ಪನ ಜ್ವಾಳದ ಹಿಟ್ಟು ಕೆಡುತ್ತದ, ಗೊಂಜಾಳ ಹಾಕಿದ್ರ ಗೊಂಜಾಳ ಹಿಟ್ಟು ಚೋಡುತ್ತದ. ಒಂದು ಕೆಪ್ಪನಕ್ ಬುದ್ಧಿ ಬಂದತ್ತ, ಹುಚ್ಚಿ ತಿನ್ನುದರೆ ಮಾಡು ಒಗಿದರೆ ಮಾಡು ಅಂದ್ರತ್ತ ಅವ್ರು ಸರ್. ಅವಾಗ ಹುಡುಗ ಏನತ್ತಾನಿಪ್ಪ ಮಾಸ್ತರ್ಗ? ಸರ್ ನೀವ್ ಅಂದಂಗ ಕರೇನರಿ ಅಂತ. ಹೌದು, ನಂದು ಒಂದು ಹಿಟ್ಟಿನ ಗಿರ್ನಿ ಇದ್ದಂಗ್ರಿ, ಮ್ಯಾಗ ಹಾಕ್ತದ ತಳಗ್ ಬಿತ್ತ ಡೌಟ್ ಇದ್ರೆ ಹಿಂದಿತ್ ನೋಡ್ರಿ ಅಂತ. ನೋಡು ಮುದುಕ್ಯ,
ಬರೋಬ್ಬರ ಐತಿ ಹಂಡು ಹುಡುಗ ಅದು. ಸರ್ ಅದಕ್ಕ ಸುಮ್ ಕುದ್ರಲಿ ಹಿಂಗಾದ್ರೆ ಬಿಗಿ ಹಾಕ್ತಾನ ತಿಳ್ಕೊಂಡು ಏನ್ ಮಾಡಿದಿಪ್ಪ? ನಮ್ಮ ಯಾಕೋ ಸ್ವಲ್ಪ ದಾಮ್ ಪೀಸ್ ಹಾಕಿದ್ರೆ ಏನ್ ಮಾಡಿ ಹಾಕಿ ನೋಡು ನೋಡ್ರಿ. ಯಾಕೆ ನಾನ್ ಕೊಡ್ಬೇಕು? ಮತ್ತೆ ಉಪ್ಪಿಟ್ಟಂದಲ್ಲ ನಮ್- ಹೌದು. ಹಂಗಾಗಿರಬಾರ್ದು. ಹೌದು. ಯಾಕಂತ ಕೇಳ್ರಿ, ಇವತ್ತಿನ ದಿವಸ ಯಾಕಪ್ಪ? ಒಂದು ಕೆಂಪಟ್ಟಿ ಮೇಳ ಇನ್ನೊಂದು ಮುತ್ತೂರು ಮೇಳಗಳನ್ನು ತಂದು ಕೂಡಿಸಿರಿ. ಕುಡ್ಸ್ಯಾರಲ್ಲಪ್ಪ ಎರಡು ಮೇಳ. ಈ ಸಮಯ ತಕ್ಕಂಗ ನಾವು ಸ್ವಲ್ಪ ಮಾತಾಡಿ ಜನರನ್ನು ನಗುತ್ತಾ ಜನ ಎದ್ದು ಹೋಗ್ಬಾರ ಮಾಡಿದ್ವಿ. ಹೌದು, ಇವ್ರಟ್ ಹೋದಾರ. ಇಲ್ಲಿ ಕೇಳಲ್ಲ, ನಮ್ ಸರ್ ಅವರು ತಮಗೆ ಎಷ್ಟು ಇರ್ತದ ಅಷ್ಟ್ರ ಮಟ್ಟಿಗೆ ಸಭಾ ನೋಡ್ರಿ ಆಗ ಮಾಡ್ಬೇಕಂತ ಹೇಳ್ತಾರ. ಹೌದು. ಅದ್ರ ತಕ್ಕಂತೆ ಅವರು ಮಾತಾಡ ನಾವು ಮಾತಾಡಿದ್ವಿ. ಮಾತಾಡಿಲ್ಲಪ್ಪ. ಈ ಮಾಸ್ತರ್ ಯಾರು ಬಂದಿಲ್ಲ, ಅವ್ರು ಯಾನ್ ಮಚ್ಚಿ ಹಾಡವ್ರ ಅವ್ರ ಕೈ ಹೆಚ್ಚಿಬಿಟ್ಟದ್ರಿ. ಹೆಂಗ ಬೆಂಕಿ ಹತ್ತೈತ್ರಿಪ್ಪ ಅವ್ರಿಗೆ? ಅವ್ರಿಬ್ರಿಗೆ ರಕ್ಷತ ಇವ್ರಿಬ್ರಿಗೆ ಬೆಂಕಿ ಹೆಚ್ಚಿಬಿಟ್ಟತ್ರಿ. ಈ ಮಾಸ್ತರ್ಗಳು 2,000 ರೂಪಾಯಿ ಪಗಾರ ಪಡ್ತಂದು ಇವ್ರಿಗೆ ಕೆಲಸ ಕೊಡ್ಲಿಲ್ಲ. ಇವ್ರು ಒಂದ್ ವೇಳೆ ಸುಮ್ಮನೆ ಕೂತಾವ್. ಅವ್ರು ಹಂಗಂತಿಲ್ರಿ. ಅವ್ರು ಅಚ್ಚಗಡೆ ಮಾಸ್ತರ್ ಬಂದಾರ, ನಾ ಮಾಸ್ತರ್ ಸುಮ್ನೆ ಪಗಾರ ಕೊಡ್ಬೇಕು. ಸುಮ್ ಸರ್ ನಿಮ್ ಕೈ ಮುಗಿತೀನಿ 10 ರೂಪಾಯಿ ರೊಕ್ಕ ತಗೊಳಕ್ ಹೋಗ್ಬೇಡ, ಅದೇ ನಿಮ್ಗೆ ದಕ್ಕುದು ಇಲ್ಲ ಅವು. ಅಲ್ಲ ಅವ್ರ ಹತ್ತಾರು ಮಾಸ್ತರ್ಗಳು ಇಬ್ಬರು ಅಚ್ಚ ಕಡೆ ಮೇಳಾಗ ನಮ್ ತಂಗಿನೂ ತಂದಾಳೆ, ಈಚ ಕಡೆ ಮೇಳಾಗ ನಾನು ತಂದನಿ. ಇವ್ರು ಹೆಣ 2,000 ರೂಪಾಯಿ ಚಂದ ಮಾಡಿವ್ ನಾವು. ಇಲ್ಲ ಅವ್ರಂದಾರ ನಾ ಅಂದಿಲ್ರಿ. ನೀವು ನಿಮ್ಗ್ ನ್ಯಾಯ ಆಗ್ತದ ಅಂದ್ರೆ ನಿಮ್ಗೆ ಅವ್ರ ಅಂದ್ರೆ ಅಲ್ಲ, ನೀವೇ ವಿಚಾರ ಮಾಡ್ರಿ. ಪಾಪ ಸರ್ ಬಂದಾರ, ಇಲ್ಲಿ ಮಾತಾಡಬೇಡ ಅವ್ರು ಕಪ್ ಗೊತ್ತಾರ. ಹೌದು. ಮತ್ತಿನ ಅಂದ್ರ ಈ ಲೆಕ್ಕದ ಮ್ಯಾಲ ಸರ್ ಪಗಾರ ಬ್ಯಾಡ್ರಿ, ನಾ ಇನ್ ಮಾತಾಡಿಲ್ಲ ಅನ್ಬೇಕಂದಂಗ ಐತದ. ಸರ್ ನಿಮ್ ಮನಿ ದೇವ್ರ ಆನೆಗಿತ್ ಮಾತ್ರ ಹಂಗ ನೀವು ಹಂಗ ಹೋದ್ರಿ ಹೆಂಗ್ರಿ ಇದು? ಮ್ಯಾಲ ಕರ್ಕೊಂಡ್ ಬಂದಿರಿ, ಪಾಪ ಮಾತಾಡ್ಬೇಡ ಅಂತ ಗಪ್ ಕೊಡ್ತಾರ. ಹೌದು. ಅವ್ರಿಗೆ ಮಾತಾಡಕ್ ಹಚ್ಚಿಲ್ಲ, ಅವ್ರು ಸುಮ್ನೆ ಪಗಾರ ಕೊಡ್ಬೇಕು. ಬಾಳ ಘೋರ ಅನ್ಯಾಯ ಆಗ್ತಿರ್ತಾರೆ. ಇಲ್ಲ ಕಮಿಟಿ ಅವ್ರು ಇಬ್ಬರು ಮಾಸ್ತರ್ ಹೋಗ್ತಾರೆ ಮಾಡ್ಕೋರಿ. ಇಲ್ಲ ಅವ್ರು ಸೋಮನ ಕೇಳಿದ್ರ ಅವ್ರು ಮೊದಲೇ ಕೇಳ್ಯಾರ. ಅವ್ರು ಇಲ್ಲ ಅವ್ರದೇನ್ ತಪ್ಪಿಲ್ಲ. ಹೌದು. ಮಾಸ್ತರ್ ತವ್ರನು ಬೇಡ, ಮತ್ತ ಅವ್ರು ತೊಂಬ ನಿಮ್ದು ಏನಾಗದ ಈಗ ಕಸಕ್ ಬರ್ಲಾಕತ್ತಿರ ಕುರ್ಪಿ ತಗೊಂಡ್ ಬರ್ರಿ ಅಂದಾರ ಅವ್ರ. ಹೌದು. ನೀವು ಕುರ್ಪಿ ಬಿಟ್ಟು ಬಂದ್ರಿ. ನೀನ ಮಾತಾಡ ಇಲ್ಲಿ ಮಾತಾಡ ಮತ್ತ ಅವ್ರದ್ದು ಏನೈತೆ ಅವ್ರು ಅಂದಾರು. ಮತ್ತೆ ಇಲ್ಲಿ ಬಂದ ಕೂಡ್ಲೆ ಇವ್ರಿಗೆ ಯಾಕ ಮಾತಾಡಕ್ ಹಚ್ಚಿಲ್ಲ. ಮಾಸ್ತರ ಹೊಸಟ್ಟಿ ಅದು ಉಳಿಲಿ. ಹೌದು. ಇನ್ ಮ್ಯಾಲ ಚಂಚನ ಚಾಲು ಆಗಲಿ. ಹೊಸಟ್ಟಿ ಅಂದ್ ಉಳಿಲ್ರಿ. ಅದು ಇವತ್ತು ಚತ್ತನ ಚಾಲು ಅಲ್ರಿ. ಏನ್ ಹೊಸ ಆದ್ರಿ ಅದು. ಚಾಲು ಮಾಡ್ರಿ. ಬಸ್ ಎಷ್ಟು ಚಾಲು ಹಂಗಾಗಿ ಇರ್ಲಿ. ಯಾಕಂತ ಕೇಳಿದ್ರೆ ಇವತ್ತಿನ ದಿವಸ ವಿಷಯಗಳನ್ನ ಯಾಕೆ ಪ್ರಸ್ತಾಪನೆ ಮಾಡಿಲ್ಲ ಅಂತ ಕೇಳಿದ್ರೆ, ಯಾಕಿಪ್ಪ ದೈವ ಹಾಲುಂಡ ನೀವೆಲ್ಲಾ ಏನ್ ಬಿತ್ತಿರ್ಲ ಯವ್ವ. ನೀವೆಲ್ಲಾ ಬಿತ್ತು ಜ್ವಾಳ ಇದ್ದಾಗ. ಇವರೆಲ್ಲಾ ಬಿತ್ತು ಜ್ವಾಳ ಇದ್ದಾಗ. ಜ್ವಾಳದಾಗ 3 ನಮೂನಿ ಬರುತ್ತದ. ಹೆಂಗಿಪ್ಪ? ಒಂದು ಕರಿ ಕಣ್ಣಿನ ಜ್ವಾಳ, ಒಂದು ಕರಿ ಕಣ್ಣಿನ ಜ್ವಾಳ ಮುಗಿದ್ಯಾ, ಒಂದು ನುಷಿ ಹತ್ತಿದ ಜ್ವಾಳ, ಒಂದು ನುಷಿ ಹತ್ತಿದ ಜ್ವಾಳ, ಒಂದು ಬಿತ್ತು ಜ್ವಾಳ, ಒಂದು ಹೊಗೆದಾಗಿನ ಜ್ವಾಳ. ಹೋಗಿತ್ತು 1 ಕಿಲೋಮೀಟರ್ ಮುಂದೆ ಹೋಗಿರ್ತಿದ. ಉಣ್ಣಿ ಪುಡಿ ಹಾಕ್ತಾರ ಅದಕ್ಕೆ ಕೇಳ. ಹೌದು. ಹಗೆದಾನ ಜ್ವಾಳ ಹೆಂಗಂತ ಕೇಳಿದ್ರೆ ಇಲ್ಲಿ ಕೇಳ. ಹಗೆದಾನ ಜ್ವಾಳ ಹೆಂಗಂತ ಕೇಳ್ರಿ. ನೀವು ಹಗೆದಾಗದು ನಮ್ಮೆಲ್ಲ ಹಿರಿಯರದಾರಲ್ಲ, ತತ್ವ ಜೀವಿಗಳದಾರ. ಹಗೆದಾನ ಜ್ವಾಳ ಓದು ನೀವು ಬಿತ್ತಾಕ್ ಹೋದ್ರ ಆ ಒಟ್ಟ ನಾಟಿದ್ರಿ. ಹೊಟ್ಟೆ ನಾಟಂಗಿಲ್ರಿ ಅವು. ಇಲ್ಲ, ಅಲ್ಲೇ ಸತ್ತು ಹೋಗೋರು. ಇಲ್ಲ. ಹೌದು. ಜ್ವಾಳ ಹಂಗ ಸಾಯ್ತಾವ. ಯಾರು ಮಂಗ್ಯಾನ ಮಗ ಜ್ವಾಳ ಸಾಯಂಗಿಲ್ಲ. ವಿಷಯ ಹೇಳುತ್ತಿಲ್ಲ. ಜ್ವಾಳ ಹಗೆದಾಗಿನ ಜ್ವಾಳ ಹೊಲದಾಗ ಹೋಗಿ ಬಿತ್ತಿದ್ರ ಹೊಲದಾಗ ನಾಟುವುದಿಲ್ಲ ಬಂಧುಗಳೇ. ಹೌದು. ಆ ಜ್ವಾಳ ಎದಕ್ ಉಪಯೋಗ ಆಗ್ತದೆ? ತಿನ್ನಲಾಕಷ್ಟೇ ಉಪಯೋಗ ಆಗ್ತದೆ. ಹೌದು. ಅಂದ್ರೆ ಈ ಮಾತು ಯಾಕೆ ಹೇಳಿದ್ರೆ, ಕೆಲವೊಂದು ಜನ ಇಷ್ಟೊತ್ತನ ಬಂದು ಕೂತು ಹೋಯ್ತು. ಹೌದು. ಅವ್ರು ಹಾಡಿದ್ರು ಸುಮ್ ಕುಂದ್ರವ್ರು, ಜಗಳಾಡಿದ್ರು ಸುಮ್ ಕುಂದ್ರವ್ರು. ಕಾಮಗೆ ದೇವ್ರ ಪ್ರಸಾದ ಐತೆ, ಕಾಮಗ್ ಕೂತ್ ಹೋಗಾವ್ರು. ಏನ್ ವಿಚಾರ ಮಾಡೋರು ಊಟಕ್ಕೆ ಬಂದಾರ ಅವರು. ಅವ್ರು ಹಗೆದಾಗಿನ ಜ್ವಾಳ ಇದ್ದಂಗ. ಇನ್ನ ನುಷಿ ಹತ್ತಿರ ಜ್ವಾಳ ಹೆಂಗಂತ ಕೇಳಿದ್ರ, ಹೆಂಗಿಪ್ಪ? ಅಗದಿ ಇಲ್ಲಿ ಇದ್ದತ್ತ ಬಂದತ್ ಎಲ್ಲಾ ಮಂದಿ ಜಗಳ ತೆಗೆದು ಇದ್ಮೇಲೆ ಒಂದು ಮಾತಾಡಿ ಈ ಕಾರ್ಯಕ್ರಮನು ಚಂದ ಆಗಿರಬಾರ್ದು, ಈ ಕಾರ್ಯಕ್ರಮ ಯಶಸ್ವಿನೂ ಆಗಿರಬಾರ್ದು, ಜಗಳದ ಹತ್ತಿರಬೇಕು. ಹೌದು. ಹಂಗ ಮಾಡಿ ಹೋಗವ್ರು ಅವ್ರು ನುಸಿ ಹತ್ತಿದ ಜ್ವಾಳ ತಂದ್ಕೊಂಡು. ಹೌದು. ನುಸಿ ಹಚ್ಚಿದ ಜ್ವಾಳ. ಹೌದು. ಇನ್ನ
ಬಿತ್ತು ಜ್ವಾಳ ಇಷ್ಟ ಏನಿಲ್ಲ ಜನ ಕೂತಿರ್ ನೀವೆಲ್ಲ ಬಿತ್ತು ಜ್ವಾಳ ಇವರೆಲ್ಲ ಇಷ್ಟು ಜನ ಎಲ್ಲ ಬಿತ್ತು ಜೋಳ ಇದ್ದಂಗ. ಹಾ. ಹೌದು ಹೆಂಗ ಬಿತ್ತು ಜ್ವಾಳ ಅಂದ್ರೆ ಬರೀ ಒಂದು ಕಾಳು ಹೋಗಿರಿ ಭೂಮಿ ತಾಯಿ ಹುಡುಕಿದ್ರೆ ಬಂಧುಗಳೇ ಹೌದು ಒಂದು ಕಾಲಿಗೆ 1000 ಕಾಳು ಆಗ್ತಾವ. ನೀವ್ ಏನ್ ಇಷ್ಟೆಲ್ಲ ತತ್ವ ಜೀವಗಳು ಕೂತಿರಲ್ಲ ಈ ಸತ್ಯಸಿದ್ಧರ ಪೌಳ್ಯಾಗ ಕೂತು ನೀವು ಹಾಡ ಏನ್ ಕೇಳಿದ್ರೆ ನೀವೆಲ್ಲರೂ ಬಿತ್ತು ಜ್ವಾಳ ಇದ್ದಂಗ ಮತ್ತೊಬ್ಬರಿಗೆ ಉಪಕಾರ ಮಾಡುವಂತ ಜನ ಅಂತ ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತು. ಸರ್ ಆ ಈ ಜ್ವಾಳಗೊಳಗ ಬಾಳ ಚಂದ ಜ್ವಾಳಗಳು ಹೇಳಿರ್ ನಾಲ್ಕು ನಮನಿ. ಇವ್ರು ಮಣ್ಕೋದ ಇವ್ ಯಾವ ಜ್ವಾಳಗಳ್ರಿ? ಇವ್ ಬಿಳಿಜಾಳ ಅನ್ಬೇಕು ಬರೀ ಲಂಡ್ ಅನ್ಬೇಕು. ಅದಕ್ಕೆ ಇದ್ ನೀ ಹೇಳು. ನಾ ನಿಮ್ಗೆ ಇನ್ನೊಂದು ಹೇಳ್ತೀನಿ ಬಂಧುಗಳೇ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಏನ್ ಮಾಡಕ್ ಬರುದಿಲ್ಲ ಅಲ್ಲಪ್ಪನ ಅದನ್ನೊಂದ ಹಿಡ್ಕೊಂತ ನೀವು ಏನ್ ಮಾಡಕ್ ಬರಂಗಿಲ್ಲ. ಆಡು ಕೂಸ್ಕೊಂಡ್ ಕಾಡು ಕೂಸ್ಕೊಂತ ಇದ್ದಂಗ್ರಿ ಅವ್. ಯಾಕಂತ ನಿಮ್ಗೆ ಇನ್ನೊಂದ್ ಹೇಳ್ತೀನಿ ತಾಯಂದ್ರೆ ನೀವ್ ಹಿಂಗ್ ಮಾಡ್ತಾನಂತ ಹೇಳಿರಿ. ನಾ ಏನ್ ನಿಮ್ಗೆ ಸುಳ್ಳು ಹೇಳಕತ್ತಿಲ್ಲ. ಇವತ್ತು ಸರ್ ಗೊತ್ತಿದಾರ ಗಣೇಶ ಚತುರ್ಥಿ ಒಳಗ ಒಂದು ಕಾರ್ಯಕ್ರಮ ಏನೇನೋ ಗೊತ್ತಿಲ್ಲ, ಬರೀ ನಗೆ ಹಬ್ಬ ಕಾರ್ಯಕ್ರಮ ಅದನ್ನೊಂದು ಎದುರಿಸ್ಬಿಟ್ಟಾರ್ರಿ. ಅವ್ರು ಕಾಮಿಡಿ ಕಿಲಾಡಿಗಳು ಸಂಜು ಬಸಯ್ಯ ಮಾಂತೇಶ್ ಅಡ್ಪದ ಅವ್ರನ್ನೆಲ್ಲ ತೊಂಬರ್ದು ಒಂದೇ ಟೊಳಿನ ಪದ ಹಾಡುಗಂತ ಎರಡ್ ತಾಸು ಕಾಮಿಡಿ ಮಾಡೋದು ಅದು ಹಿಡ್ಕೊಂಡು ಚಾಲು ಮಾಡಿ ಅಂತಿದ್ವಿ. ಇವ್ ಸೋಮಣ್ಣ ಗಂಟಿದ್ರಿ ಆ ಕೆಂಪಾಟಿ ಅವ್ರದ್ದು ರೊಕ್ಕ ನನಗೆ ಕೊಡ್ರಿ ನಗೆ ಹಬ್ಬ ಮಾಡ್ತಾನೆ ಇಂಥವ್ ಇವ್ ಗಂಟು ಬಿದ್ದಾನ. ಬಂಧುಗಳೇ ಯಾಕೆ ಈ ಮಾತನ್ನ ಹೇಳೋದು ಕೇಳಿದ್ರೆ ಅವ್ ಸೋಮಣ್ಣ 7,000 ರೂಪಾಯಿ ಕೊಟ್ಟಂತ್ರಿ ಅವ್. ಆದ್ರೆ ಇವತ್ತಿನ ದಿವಸ ನಿಮ್ಮ ಪ್ರೀತಿ ಎಂತಾದ ಐತಿ ಅಂತ ಕೇಳಿದ್ರ ಎಂತದಿಪ್ಪ? ನೀರಾಗ ಹೋಗುದ್ರು ಮುನಗಂಗಿಲ್ಲ, ಬೆಂಕಿಯಾಗ ಹೋಗುದ್ರು ಸುಡಂಗಿಲ್ಲ, ಗಾಳಿಗೆ ಹೋಗುದ್ರು ಹಾರಂಗಿಲ್ಲ, ಅಂಗಡಿಯಾಗಿಟ್ಟು ಮಾರುವಂತದಲ್ಲ, ತಕಡಿಯಾಗಿಟ್ಟು ತೂಗುತ್ತನಂದ್ರು ತೂಗಲ್ಲ ಅಂತ ಪ್ರೀತಿ ಎಲ್ಲಿ ಕೊಟ್ಟಿದ ಅಂತ ಕೇಳಿದ್ರೆ ಅದು ಉಗಾರ ಗ್ರಾಮದವ್ರು ಕೊಟ್ಟಿರತ್ತ ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತದ ಬಂದಿದೆ. ಹೌದಪ್ಪ ಹೌದು ಹೌದು. ದೈವವಿದ್ದಲ್ಲಿ ದೇವರೈತಿ, ದೇವರಿದ್ದಲ್ಲಿ ಜಾತ್ರೆ ಐತಿ, ಜಾತ್ರೆ ಇದ್ದಲ್ಲಿ ಮಂದಿ ಐತಿ, ಮಂದಿ ಇದ್ದಲ್ಲಿ ಮಾತೈತಿ, ಮಾತು ಒಂದು ಮರ್ಯಾದೆ ಐತಿ. ಜ್ಞಾನದ ಜಗಳ ನಡೆಯುತ್ತಿದ್ದಾರೆ ಸಭಾ ಬ್ಯಾಡಂತ. ಹೌದು ಮುದಕ್ಕೆ ಹೇಳಿ ಹುಡುಗಿ ಹೋಟೆಲ್ದಾಗ ಐಟಮ್ ಹೇಳಿದಂಗ ಆಗಿರೋ ಬಿಜು ಉತ್ತಪ್ಪ ದಾಶಿ ಅದು ಇದು ಮತ್ತೆ ಮರ್ತು ಕೊಡುದು 5 ರೂಪಾಯಿ ಕಪ್ ಚಾ ಕೊಡುದು ಹೊರಗೆ ಬಂದ್ಬಿಡುದು. ಹೌದು ಇಲ್ಲಿ ಮಾತಾಡ. ಅದಕ್ಕೆ ಇನ್ನೊಂದ್ ಕಡೆ ಹೇಳ್ತಾರೆ ಏನತ್ತಿಪ್ಪ? ಅಳತೆ ನೋಡಿ ಅಂಗಿ ಹೊಲಿಬೇಕು, ಗುಣ ನೋಡಿ ಗೆಳತನ ಮಾಡ್ಬೇಕು, ಒಳಿಯಾನ್ ನೋಡಿ ಮಗಳನ್ ಕೊಡಬೇಕು, ಚಿನ್ನ ನೋಡಿ ತೂಕ ಮಾಡ್ಬೇಕು, ಬಾಳೆ ನೋಡಿ ಬದುಕು ಮಾಡ್ಬೇಕು, ರುಚಿ ನೋಡಿ ಹಣ್ಣು ತಿನ್ನಬೇಕು, ಬಣ್ಣ ನೋಡಿ ಚಿತ್ರ ತೆಗಿಬೇಕು, ಪೆನ್ ನೋಡಿ ಪತ್ರ ಬರಿಬೇಕು. ಹಾಡ್ಕಿ ಮಾಡಿದ್ರ ಅದು ಉಗಾರ ಗ್ರಾಮದೊಳಗೆ ಹೆಮ್ಮೆಯಿಂದ ಹಾಡ್ಕಿ ಮಾಡ್ಬೇಕು ಬಂಧುಗಳೇ, ಹೆಮ್ಮೆಯಿಂದ ಹಾಡ್ಕಿ ಮಾಡ್ಬೇಕು. ಸರ್ ಆ ನೀವು ಹಿಂದಕಿನ ಕಾಲದಾಗ ಎಳುಗಳು ಆಗ್ಬಿಟ್ರಿ. ಇಲ್ಲ ಅವರು ಹಿಂಗ ಒದರ್ತಾರ. ಅದಕ್ಕೆ ಆ ಮಲ್ಲಪ್ಪನ ಮಗ ಬೀರಪ್ಪ, ಬೀರಪ್ಪ ಮಗ ಕಲ್ಲಪ್ಪ ಹೋಯ್ ಹಂಗ ಮಾತಿನ ತಾತ್ಪರ್ಯ ಹಂಗದ ಹೇಳುದ. ಹೌದಪ್ಪ ಹೌದು. ಬಂಧುಗಳೇ ಏನಿಪ್ಪ? ವಾಣಿಗೆ ಸೊಕ್ಕ ಬತ್ತಂದ್ರ ದುರ್ಗೋನ್ ಮುಂದೆ ಕಡಿಬೇಕಂತ. ಏನು ಕ್ವಾಣಿಗೆ ಸೊಕ್ಕ ಬತ್ತಂದ್ರ ದುರ್ಗೋನು ಜಾತ್ರೆ ಮಾಡಿ ದುರ್ಗೋನ್ ಮುಂದೆ ಕಡಿದು. ಹೌದು. ವಾಣಿಗೆ ಸೊಕ್ಕ ಬತ್ತಂದ್ರ ದುರ್ಗೋನ್ ಜಾತ್ರೆ ಮಾಡಿ ದುರ್ಗೋನ್ ಮುಂದೆ ಕಡಿಬೇಕು. ಮನುಷ್ಯಾಗ ಸೊಕ್ಕ ಬತ್ತಂದ್ರ ರೊಕ್ಕದ ಸೊಕ್ಕ ಬತ್ತಂದ್ರ ಇಲೆಕ್ಷನ್ ಹಾಕಿ ಡಬ್ ಹಾಕ್ಬಿಟ್ರ. ನಮ್ಮ ಮ್ಯಾಗ ಜನ ಪ್ರೀತಿ ಇಲೆಕ್ಷನ್ ಹಾಕಿ ಡಬ್ ಹಾಕ್ಬೇಕಂತ. ಹೌದು. ಹಾವು ಸಾಯ್ಬೇಕಾದ್ರೆ ಕೋಲಿಲೆ ಹೊಡಿಬೇಕಂತ, ಚೋಳಿನ ಹೊಡಿಬೇಕಾದ್ರೆ ಚಪ್ಪಲಿ ಹೊಡಿಬೇಕಂತ. ಹೌದು ಚೋಳ ಅಂದ್ರ ಸಾಯ್ತೈತ್ರಿ. ಸರ್ ಇಷ್ಟೆಲ್ಲ ಹೇಳ್ರಿ, ಇನ್ನೊಂದು ಮಾತು ಕೇಳ್ತೀನಿ, ಅದನ್ನ ಹೇಳ್ರಿ ಅಂದ್ರ 1,001 ರೂಪಾಯಿ ಬಹುಮಾನ ಕೊಡ್ತೀನಿ. ಏನ ನಾ ಹೊಡಿಬೇಕಾದ್ರೆ ಅದನ್ನ ಹೊಡಿಬೇಕ್ರಿ. ಇಲ್ಲ ನಿಮ್ ಫೋನ್ ಐತಾನೆ ಇಲ್ರಿ? ಗೊತ್ತಿಲ್ರಿ? ಇಲ್ಲ ನಾ ಹೇಳ್ರಿ ಹೇಳ 1,000 ರೂಪಾಯಿ. ನೀ ರೊಕ್ಕಕ್ಕೆ ಬೆಲೆ ಕೊಡ್ಬಾರ್ದು, ಹುಚ್ಚಿಗತೆ ಮಾತಾಡ್ಬಾರ್ದು. ಇಲ್ಲಿ ಕೇಳು, ಇಲ್ಲಿ ಏನು ಕೂಡಿಯದಲ್ಲ ತತ್ವ ಜೀವಿಗಳು ಕೂಡ್ಯಾರ, ಇವ್ರಿಗೆಲ್ಲಾ ಬೆಲೆ ಕೊಡೋದಿತ್ತಂದ್ರೆ ರೊಕ್ಕಕ್ಕೆ ಬೆಲೆ ಕೊಡಕ್ ಹೋದ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಕೇಳಿದ್ರೆ ಹೇಳ್ತಾರ ಅನ್ನದಾನಗಳಕ್ಕಿಂತ ಇನ್ನು ದಾನಗಳಿಲ್ಲ, ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ ಅಂತ ಹೇಳ್ತಾರೆ. ಎಲ್ಲಾ ದಾನಕ್ಕಿಂತ ಅನ್ನದಾನ ಅಂತಕ್ಕಂಥ ಬಹಳ ಹೆಚ್ಚಿನ ಬಂಧುಗಳೇ. ಈ ಅನ್ನದಾನ ಮಾಡಿರ್ತಕ್ಕಂಥ ಗುರು ಹಿರಿಯರು ಒಂದ್ಸಾರಿ ಜೋರಾದ ಚಪ್ಪಾಳೆವನ್ನು ತಟ್ಟಬೇಕು ಜಾತ್ರೆಗೆ.
ಮಾಡಿರ್ತಕ್ಕಂಥ ಕಮಿಟಿ ಅವರಿಗೆ ಮತ್ತು ದಾಸೋಗ ಮಾಡಿರ್ತಕ್ಕಂಥ ಯಾಕಪ್ಪ ಅವ್ರಿಗೆ ಈ ರೊಕ್ಕಕ್ಕೆ ಬೆಲೆ ಕೊಡಕ್ ಹೋಗ್ಬೇಡ, ಹಾಡಿಕೆ ಅವ್ರಿಗೆ ಸುದ್ದಿ ರೊಕ್ಕಕ್ಕೆ ಬೆಲೆ ಕೊಡಕ್ ಹೋಗ್ಬೇಡ. ಅನ್ನಕ್ಕೆ ಬಹಳ ಮಹತ್ವ ಅದ. ಎಲ್ಲಾ ದಾನಕ್ಕಿಂತ ಅನ್ನದಾನ ಅಂತಕ್ಕಂಥ ಹೆಚ್ಚಿಂದ ಸರ್. ಮಾತಾಡ್ಲಕತ್ತೀರಿ ಇಷ್ಟು ಕೂಡಿದ ಮಂದ್ಯಾಗ ಸುಳ್ಳು ಹೇಳ್ಬೇಕಂದ್ರೆ ನಿಮ್ಮನ್ನ ಹೊಟ್ಟೆ ಬಿಡಂಗಿಲ್ಲ ನಾವು. ಯಾಕ ಕಮಿಟಿ ಅವ್ರು ನನಗೆ ಸೋಮವಾರ ಮನೆಗೆ ಊಟ ಕರ್ಕೊಂಡು ಹೋಗಿ ಊಟ ಮಾಡಿಸಿ ಪದ್ಧತಿ ಒಂದ್ ಮಾತು ಹೇಳ್ಯಾರ. ಏನ್ ಹೇಳ್ಯಾರ? ಇಲ್ಲಿ ನಿಮ್ಗೊಂದ್ ಮಾತು ಹೇಳ್ತೀನಿ ನಾನು. ತಳಕೊಂಡಾಗ ಕಮಿಟಿ ಅವ್ರು ಎತ್ ನಿಂದ್ರಂದ್ರ ಅವ್ರು. ಸರ್, ಇಲ್ಲಿ ಕೂಡಿದ ಮಂದ್ಯಾಗ ಕೈ ಎತ್ತಿ ಏನ್ ಹೇಳಕತ್ತೀರಿ? ಜಗತ್ತದೊಳಗ ಅನ್ನದಾನ ಎಲ್ಲಾ ದಾನಕ್ಕಿಂತ ಅನ್ನದಾನ ಶ್ರೇಷ್ಠ ಅದ ಅಂತ ಹೇಳಿ. ಅನ್ನದಾನ ಎಂಬುದು ಬಾಳ ಕಡಿಮೆ ಐತಿ. ನಿಮ್ ಜೋಡ ನಂದವಾದ್ರಿ. ನಿಂದು ವಾದ? ಹೌದು. ನಿನಗೆ ಯಾವ್ದು ಹೆಚ್ಚಿಂದದ? ರೊಕ್ಕದಾನ ಎಂಬುದು ಬಾಳ ಹೆಚ್ಚಿಂದದ. ಹುಚ್ಚುಗತೆ ಮಾತಾಡ್ಬೇಡ. ರೊಕ್ಕ ಹೆಂಗ್ ಹೆಚ್ಚಿಗೆ ಇರ್ತದ? ಒಂದೇ ಮಾತು ಕೇಳ್ತೀನಿ, ನಿಮ್ಗೆ ಬಾಳ ಕೇಳಂಗಿಲ್ಲ. ಕೇಳಲ್ಲ. ಜಮಖಂಡಿ ತಾಲೂಕದಿಂದ ಮುತ್ತೂರದಿಂದ ಹಾಡ್ಲಾಕ ನೀವು ಬಂದಿರಿ. ಬಂದಿವಲ್ಲ. ರಾಯಬಾಗ ತಾಲೂಕ್ ಕೆಂಪಟ್ಟದಿಂದ ಈ ಮೇಳ ಬಂದದ. ನೀವು ಎರಡೂ ಮೇಳವ್ರೇನ್ ಒಟ್ಟಿಗಾಗಿ ಬಂದಿರು ಏನ್ ಅಲ್ಲಿಗಾಗಿ ಬಂದಿರಿ? ಯಾಕ್ರಿ ಪಾಡಿ ಚಪ್ಪಳಿಗೆ ನೀವು ಅಲ್ಲಿಗೆ ಬಂದದ ಕರೆ ಇತ್ತಂದ್ರ ಬರಾನ ನಮ್ ಸೋಮಣ್ಣ ಮನಿಗೆ ಹೋಗಿ ಊಟಕ್ಕೆ ಹಾಕ್ಯಾರಲ್ಲ. ಈ ಸಂದ ಮುಗಿದ ಬಳಕ ಊಟ ಮಾಡ್ರಿ. ನಶಿಕ್ನಾಗ 6 ಗಂಟೆಗೊಮ್ಮೆ ಊಟ ಮಾಡ್ರಿ. ಹೋಗು ಎಳೆದಾಗ 4 ರೊಟ್ಟಿ ಇಟ್ಟು ಅನ್ನ ಕಟ್ಟಿ ಕೊಡ್ತೈತಿ. ರೊಕ್ಕಲ್ಲ ರೂಪಾಯಿ ಸುಮ್ ಜೀಪ್ ತಗೊಂಡ್ ಹೋಗ್ಬೋದು. ಯಾಕ್ರಿ ಪಾಡಿ ಚಪ್ಪಳಿಗೆ ಬಳಕ್ ನಂದ್ಯಾಯ ಅಂದ್ರೆ ನೀವು ರೊಕ್ಕ ಉಳಿದು ಅಂದ್ರಿ ನೀವು? ಸೋಮಣ್ಣ ರೊಕ್ಕ ನನ್ ಕೈಯಾಗ ಕೊಡ್ಬೇಕು ನೋಡಿ ಅಂತ. ಏಯ್ ನೀ ಬಾ ನಿನಗೊಂದು ಅಲ್ಲ ಹೇಳಿ ಚಪ್ಪಲಿಗೆ ಹೊಡ್ಸ್ಕೊಂಡು ನಾನ್ ಹೇಳ್ರಿ. ಹೌದು. ಏನ್ ಹೇಳಿದಿ? ರೊಕ್ಕದಾನ ಶ್ರೇಷ್ಠತ್ವ ವಾದ ಮಾಡಿ. ರೊಕ್ಕಿಗಾಗಿ ಬಂದವ್ರು ನೀವು ಅಲ್ಲಿಗೆ ಬಂದಿಪ್ಪ. ನಾನು ಇಲ್ಲಿ ಕೇಳಿದೆ. ನೀನು 8:15 ಇಲ್ಲಿ ಕರೆಕ್ಟ್ ಬಂದಿದ್ದೆ. ಬಂದಿವಲ್ಲಿಪ್ಪ. ಹೌದಲ್ಲ? ಹೌದು. ಸೋಮಣ್ಣ ಏನಂದ? ಏನಂತಪ್ಪ? ಇದೊಂದು ಸಂದ ಹುಡುಗಿರಿ ಕೆಂಪಟ್ಟೆ ಅವ್ರ ನಿಮ್ಮ ಹೊಡೆದ ಬಳಕ ನಂತರ ಊಟ ಮಾಡತ್ರಿ ಅಂತದ ಕರೆ ಅಂದಾರಲ್ಲ. ನೀ ಏನ್ ಹೇಳಿದ್ರೆ ದೇವ್ರ ಸಾಕ್ಷಿಯಾಗಿ ಹೇಳ್ಬೇಕ? ನಾನು ದೇವ್ರ ಸಾಕ್ಷಿಯಾಗಿ ಹೇಳ್ತೀನಿ. ನಾ ಈಗ ಸತ್ತ ದಿಮ್ ಹೊಡ್ಯಾಂಗಿಲ್ರಿ. ಮೊದಲು ಊಟ ಮಾಡ್ತೀನಿ, ಹಿಂದಿನ ದಿಮ್ ಹೊಡಿತೀನಿ ಹೇಳಿದಿಲ್ಲ. ಕ್ಯಾಟ್ ಹಸೋಗಿದ್ರಿ. ಅಲ್ಲಿ ಮೊದಲ ಮೆಟ್ಟಾಗು ಯಾನು ಹಾಕಿಲ್ಲ. ನಮ್ ಕ್ಯಾಟ್ ಬಂಗಿ ಪುಡಿ ಹಾಕಿ ಹಟ್ಟಿ ಉಡ್ಸ್ಯಾರಿ. ಇರ್ಲಿಲ್ಲ. ಮತ್ ನೀವು ಅದನ್ನೇ ಅದನ್ನ ಹೇಳ್ಬೇಕ್ರಲ್ಲ. ಇಲ್ಲಿ ಹೇಳ ಅದನ್ನ ಕೆಟ್ಟದ್ ಹೇಳಂಗಿಲ್ಲ. ಜ್ಞಾನ ಅದನ್ನ ಮೊದಲ ಮೆಟ್ಟಿ ಅನ್ನಿಸ್ತಿದ್ಯಾ? ಇಲ್ಲಿ ಅಟ್ಟು ಹಂಚ್ಕೈತ್ರಿ ಇವ್ಗ. ನಿನಗ್ ಕೇಳ್ತೀನಿ. ಏನಿಪ್ಪ? ಸೋಮಣ್ಣ ಒಂದು 20,000 ರೂಪಾಯಿ ಮಂಗಳಾರ್ಥ ಆದ ಕೂಡಲೇ ರೊಕ್ಕ ಕೊಡ್ತಾನ. ಕೊಡ್ತಾರಲ್ರಿ. ಎಲ್ಲಿ ಇಟ್ಕೋತಿ? ಬ್ಯಾಂಕ್ ಶಾಗ್ರಿ. ಅದಕ್ಕಿಂತ ಹೆಚ್ಚು ಕೊಟ್ರಂದ್ರ ದೋತ್ರ ಹೊಡ್ತೀನಿ, ಚಾಳಿ ಹೊಡ್ತೀನಿ, ಇತರ ಹಾಕತ್ತೀನಿ. ಅದಕ್ಕಿಂತ ಹೆಚ್ಚು ಕೊಟ್ರಂದ್ರ ಮನ್ಯಾಗ ಮುಂಬೈ ಚೀಲದ ಮುದಕ್ಕೆ ರೊಕ್ಕ ತುಂಬಾಕ ಎಷ್ಟು ಕೊಟ್ರು ಸಾಕಂದಿಲ್ಲಿಪ್ಪ. ಸಾಕೊಂಡುದಿಲ್ಲ. ಆದ್ರ ಇಲ್ಲಿ ಬಂದ ಕೂಡ್ಲೆ ಹಾಡ್ರಂದ್ರ ಹಾಡ್ಲಿಲ್ಲ. ಹೌದು. ಊಟಕ್ಕೆ ಕರ್ಕೊಂಡು ಬಾಳ. ಹೌದು. ಎಮ್ಮೆ ತಿಂದ 8 ರೊಟ್ಟಿ ತಿಂದ ಸರ್. ನಾವ್ ಒಬ್ಬ ತಿಂದಿಲ್ರಿ. 8 ರೊಟ್ಟಿ ಇವನು ನನ್ನ ಮುದಿಕೆ ನನ್ ದೂರ. ಈ ಸುಳ್ಳು ಯಾಕೈತಿ ಹೇಳ ಮಗನ? 8 ರೊಟ್ಟಿ ನನ್ನ ಹೆಸರು ಮಗನ. ನಾವು ಇವನು ಕೂಡಿ ಹೊಳ್ಳಿ ಹಾಕಾಗ ಏನಂತ ಹೇಳಿ ಬಟ್ಟಿ ತುಂಬಿದ ಆನಂದ ಆಗೈತೆಪ್ಪ ಸಾಕಂದ್ಯ. ಮತ್ತ ರೊಕ್ಕ ಎಷ್ಟು ಕೊಟ್ರು ಸಾಕಂದಿಲ್ಲ. ಹೌದು. ಆನಂದ ತಂದಿಲ್ಲ. ಹೌದು. ಮತ್ತ ಹಸಿದ್ರ ರೊಕ್ಕನ ತಿನ್ಬೇಕಾಗಿತ್ತು. ಅನ್ನ ಯಾಕೆ ತಿನ್ಬೇಕ? ಇಲ್ಲಿ ಬಾಯಿ ಕಡೆ ಸರಿ ನನ್ ಬೇಕ ತಂದಿನನ್ರಿ. ಬರಾಕ ಕುರ್ಸಾಲೆ ಕಳ್ಸೊಂಬಂದ ನನಗ್ರಿ. ಇನ್ಕತಕ ಏನಂದ್ರಿ? ರೊಕ್ಕ ಹೆಚ್ಚು ಮಾಡಂದ್ರಿ. ಈಗ ನೀವು ಅನ್ನದಾನ ಸರ್ ಅನ್ನದಾನ ಅಲ್ರಿಪ್ಪ. ಯಾವ್ದು? ಅನ್ನದಾನ ಶ್ರೇಷ್ಠ. ಜಗತ್ತಿದಾಗ ಅನ್ನದಾನ ಶ್ರೇಷ್ಠದ ಬಂಧುಗಳು. ಅನ್ನದಾನ ಕೊಟ್ಟಿದ್ದು ತನಗೆ ಬಚ್ಚಿಟ್ಟುದು ಪರದಿ, ಕೊಟ್ಟಿದ್ದು ಕೆಟ್ಟಿದ್ದನ ಬೇಡ, ಮುಂದೊಂದು ದಿನ ಕಟ್ಟಿಟ್ಟ ಪುಟ್ಟಿ ಸರ್ವಜ್ಞ. ಒಂದು ಎಡಗೈಲಿ ದಾನ ಮಾಡಿ ನೋಡು, ಭಗವಂತ ಬಲಗೈಲಿ ನಿನಗೆ ವರ್ತಿಸ್ತಾನೆ ಅಂತ ಹೇಳ್ತಾನೆ. ಹೌದಪ್ಪ. ಹೌದು. ₹1 ದಾನ ಕೊಟ್ಟೆ ಅಂದ್ರೆ 1 ಕೋಟಿ ರೂಪಾಯಿ ಕೊಡುವಂತ ಶಕ್ತಿ ಪರಮಾತ್ಮನಿಗೆ ಬಂಧುಗಳು. ಅದಕ್ಕೆ ಇವತ್ತಿನ ದಿವಸ ಶ್ರಾವಣ ತಿಂಗಳೊಳಗ 365 ದಿವಸ ಅಂದ್ರೆ 12 ತಿಂಗಳ ಇದೊಂದು ಶ್ರಾವಣ ತಿಂಗಳ. ಈ ಶ್ರಾವಣ ತಿಂಗಳದೊಳಗ ಟೊಳ್ಳಿನ ಪದ ಪ್ರವಚನ ನೀವು ತಿಳಿದರಿ ಮಾಡ್ರಿ, ತಿಳಿಲಾರದ ಭಕ್ತಿ ಮಾಡಿದ ಕರೆ ಆಗಿತ್ತಂದ್ರ 365 ದಿವಸ ಮಾಡಿರ್ತಕ್ಕಂಥ ಪಾಪ ಕರ್ಮಾದಿಗಳೆಲ್ಲ ಸುಟ್ಟು ಹೋಗ್ತಾವ ಅಂತ ಹೇಳಿ ಹಿಂದೆ ಜ್ಞಾನಿಗಳು ನಂಬ್ಕೊಂಡು ಬಂದಾರ. ಅದರಂತೆ ಇವತ್ತಿನ ದಿವಸ ಎಲ್ಲಾ ಡೊಳ್ಳಿನ ಪದ ಕೇಳಿದ್ದ ಬಂದಿದ್ದಾರೆ. ಹೌದಪ್ಪ. ಹೌದು ಹೌದು ಹೌದು. ನೀ ಅವ್ರು ನೋಡಿಕೊಂಡು ಶಾಬಾಷ್ ಕಂಡ ಅನ್ನಕತ್ತಿ. ಅದಕ್ಕೆ ಎಲ್ಲಿ ಬಂದು ತಾವೆಲ್ಲರೂ ಕೂಡ ಒಂದು 4 ನುಡಿ ಕ್ಯಾಲಿಯನ್ನು ಹಾಡಲು ತಾವೆಲ್ಲರೂ ಕೂಡ ಅದು ಯಡಿಯೂರಪ್ಪಲ್ಲ ಹಾಡಲ್ಲ. ನೀನ ಹಾಡತ್ತಲ್ಲ. ನಾ ಹಾಡ್ರೆ ಆಯರ್ ಬಾಳ ಇನ್ನೊಂದು ಹೇಳ್ದಂತೆ. ಇನ್ನ ಇವತ್ತು ಯಾಕೋ ಅವ್ ಸೋಮಣ್ಣ ಒಬ್ಬರು ಅವನ ಕೈಯಾಗ ಮಾಹಿತಿ ಕೊಡ್ಲಿಲ್ಲ.
ಅವ ಅಣಾಕತಿ ನೋಡಿದ್ರೆ ನೀವು ಬರ್ತಡೇ ಮಾಡಾಗ ಅಕ್ಷೇಪ ಅಂದ್ರು ನಿನ್ನೆ ಮೊನ್ನೆ 2-3 ಸಾಡ್ಕಿದ್ರಿ ಅಲ್ಲಿ ಒಬ್ಬ ಹಿರಿ ಮನುಷ್ಯ ಅಂತ ನಿಮ್ ಹೇಳ್ತೀನಿ ಕೇಳ ದೊಡ್ಡ ಹಿರಿ ಮನುಷ್ಯರೇ ಅವ್ರ ಅವ್ನ ಹುಟ್ಟು ಹಬ್ಬ ಕಾರ್ಯಕ್ರಮ ಇತ್ತು ಅವ್ರಿಗೆ ದೊಡ್ಡ ದೊಡ್ಡ ಹೂವಿನ ಹಾರ ತಂದು ಹಾಕುದು ಶಾಲ್ ಸನ್ಮಾನ ಮಾಡುದು ಇಟ್ಕೊಂಡ್ ನೋಡಿದ್ರೆ ಗಾಡಿ ನಿಂತ ಉರುಪ್ ಬತ್ರ ಸ್ಟೇಜ್ ಮೇಲೆ ಬಂದು ಯಾಣತಾನ್ರಿ ಅವ ಸುಮ್ಮ ಅವ್ರ ಜೋಡಿ ದಿನಾಗ ಬೆಳ್ಕೊಂಡು ಹಾಡ್ಬೇಕಲ್ಲ ಹಾಡಿಲ್ರಿ ಸರ್ ನಂದು ಇವತ್ತೈತ್ರಿ ಅವ್ನು ಮಾಡಾಕತ್ತಿದ ಇವಂದ್ 2 ಹೂವಿನಾರ ಹಾಕಿ ಮಗನ್ ನಿಂದಿಸ್ಕೊಂಡ್ ಫೋಟೋ ತಕೊಂಡ್ 3 ದಿವ್ಸ ಸ್ಟೇಟಸ್ ಇಟ್ಟಾನ್ರಿ ಸುಮ್ಮನೆ ಸರ್ ಕರೆ ಕರೆ ಏ ಸುಮ್ಸುಮ್ನರಿ ಇವ್ನ್ ಇಷ್ಟ ಹವಾ ಮೇಂಟೈನ್ ಐತ್ರಿ ನಿಮ್ಗೆ ಇದು ತಂಗಿ ನೀವು ಇಟ್ಟೆಲ್ಲ ನಕ್ಕಿ ಕರೆಯವ ಇವ್ನ್ ಹೇಳ್ತೀನಿ ಮನ್ಯಾಗ ಒಂದ್ ಹಾವು ಬಂದಿತ್ತು ಬರೀ ಒಂದ್ ಏನ್ ಹಾವು ಬಂದಿತ್ತು ಬಿಡ್ರಿ ಎಲ್ಲ ಕೇಳಲ್ಲ ಮನಿ ಜೀಪ್ ನಾಳೆ ಕಾರ್ಯಕ್ರಮ ಬರಲ್ರಿ ಮತ್ತೆ ನಿಂದ ಹವಾ ಮೇಂಟೈನ್ ಮಾಡ್ಬೇಕು ಮಂದಿ ಬರ್ತಡೇ ಮಾಡ್ಕೊಳವ ಮನ್ಯಾಗ ಹಾವು ಬಂದಿತ್ರಿ ಮತ್ತ ಬರೇ ಒಂದ್ ಏನ್ ಹಾವ ಬಿಡ್ರಿ ಅದೇ ಒಂದ್ ಬಡಿಗೆ ತಂದಾನ್ರಿ ಬಡಿಬೇಕಂತ ಯಾತಿಗಳು ತಾನ ಹಾವ ಪಟ್ಟತ್ತಿತ್ತು ನೋಡ ನಿಮ್ ಮುಂದ್ ಹೇಳಕ್ ಹೋಗ್ಸೋಳಿಲ್ಲ ವಿಷಯ ಕೇಳ ನಿನ್ ಬಾರಿ ಐತಿ ಕೈಯಾಗ ಬಡಿಗೆ ತೊಗೊಂಡ್ರಿ ಹೊಡಿಬೇಕಂತಾನ 1 ತಾಸು ಹೋಯ್ತು 2 ತಾಸು ಹೋಯ್ತು ಹಾವ ಬಿಡ್ಲಾಕ್ ತಯಾರಿಲ್ಲ ಒಂದ್ ಬಡಿಗೆ ತೊಗೊಂಡ್ ಹೊಡಿತ ನೋಡ ಇಲ್ಲ ಅದ್ರ ಕೊಂದ ತೀರ್ತು ನೋಡ್ಲಿ ಇವತ್ತು ಬಡೀರಿ ದೌಡ್ ಊಟ ಮಾಡಿ ಹೊಲಕ್ ಹೋಗೋಣ ಯಾನ್ ತಿಂತಾವ್ರಿ ಬಡಿತನ ನಾವ ಕೈ ನೆವ್ರವ ಬಡಿತನ ನಾವ ಕೈ ನೆವ್ರವ ಯಾನ್ ತಿಳ್ಕೊಂಡ್ರಿ ಬಡಿಗೆ ಹಿಡಿದ್ರಿ ಏ ಬಿಡಾಕ ಅಂದ್ರು ಅವ ಬಿಡ್ತೀನಿ ಬಿಡ್ಲಾ ಅಂದ್ರು ಯಾನ್ ಅನ್ಬೇಕ್ರಿ ನೀವೇನ್ ಬಡಿಬೇಡ್ರಿ ಹೊರಗೆ ಯಾರು ಗಂಡಸರ್ದಾರ ಕರೀರಿ ಅವ್ರು ಬಡಿತಾರಂದ್ರಿ ಹಂಗ್ರಿ ಸರ್ ಕೈಯಾಗ ಬಡಿಗತ್ರ ತಪ್ಪೋತಂದ್ರಿ ಮತ್ತೆ ಜೀವ ಯಾರು ಹೊನೀರಿ 2 ಮಕ್ಳದವ್ರ ನನಗ್ ಅದಕ್ಕೆ ಹಂಗಿದ್ರು ಅನ್ನ ಮತ್ತೆ ಅವೆಲ್ಲ ಶಾಂತ ಏನಂತ ಓಕೆ